ಹಾಯ್, ನಮಸ್ತೆ. ನಮ್ಮ ಕರ್ನಾಟಕದ ಎಲ್ಲ ಎಕೋಸಿಸ್ಟಮ್ ಕಮ್ಯುನಿಟಿಯ ಆತ್ಮೀಯ ಸ್ನೇಹಿತರಿಗೆ ಹಾಗೂ ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ಗಾಗಿ ಕಾಯ್ತಾ ಇರುವಂಥ ನಮ್ಮ ಎಲ್ಲ ಆತ್ಮೀಯ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಇವತ್ತು ಗುರುವಾರ, ರಾಯರ ವಾರ. ರಾಯರು ಎಲ್ಲರನ್ನ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದರೆ, ಸರ್ ರೆಡಿಯಾಗಿದ್ದೀವಿ, ಏನು ಮಾಡಬೇಕು, ಸೊ ಮುಂದೆ ಏನು ಮಾಡಬೇಕು ಅದರ ಬಗ್ಗೆ ಈಗ ಆಲ್ರೆಡಿ ನಾನು ಯಾಕೆ ರೆಡಿ ಆಗಬೇಕು ಅನ್ನೋದನ್ನು ಎರಡನೇ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಗೆಟ್ ರೆಡಿ ಅಂತ. ಸೊ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ, ಸೊ ಅದಕ್ಕೆ ನಾವು ಹೆಂಗೆ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಇವತ್ತಿನ ವಿಡಿಯೋದಲ್ಲಿ ಇರ್ತೀನಿ. ಅದನ್ನು ಇವತ್ತಿನ ಟಾಪಿಕ್ ನಾನು ಹೋಗೋಕ್ಕೂ ಮುಂಚೆ ಕರ್ನಾಟಕದ ಎಲ್ಲ ನಮ್ಮ ಎಕೋಸಿಸ್ಟಮ್ ಅಸೆಸ್ ಮಾಡ್ತಾ ಇರುವಂಥವರಿಗೆ ನನ್ನ ವಿಡಿಯೋ ತಲುಪಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ, ಅದರ ಜೊತೆಗೆ ತುಂಬ ಒಳ್ಳೊಳ್ಳೆ ಕಾಮೆಂಟ್ಗಳನ್ನು ಹಾಕಿದ್ದೀರಾ. ಸರ್ ಇದೇ ಥರ ನಮಗೆ ವಿಡಿಯೋ ಮಾಡಿ ನಮ್ಮ ಕನ್ನಡದಲ್ಲಿ ನಮಗೆ ಬಹಳ ಕ್ಲಿಯರಾಗಿ ನೀವು ಟಾಪಿಕನ್ನು ಹೇಳ್ತಾ ಇದ್ದೀರಿ, ನಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಅಂತೆಲ್ಲ ಹೇಳಿದಿರಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರ ಕಾಮೆಂಟ್ಗಳಿಗೂ ನಾನು ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ಸೊ ಇನ್ನು ನಮ್ಮ ಕಮ್ಯುನಿಟಿ ಚೆನ್ನಾಗಿ ಬೆಳೀಲಿ, ಕರೆಕ್ಟಾಗಿ ಇನ್ಫಾರ್ಮೇಷನ್ ತಗೊಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಈ ಟೆಕ್ನಾಲಜಿ ರಿಲೇಟೆಡ್ ಪ್ಲಾಟ್ಫಾರ್ಮ್ ಬಗ್ಗೆ ಎವ್ರಿಡೇ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇರ್ತೀನಿ. ಆಯಾಯ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಏನೇನು ಬರುತ್ತೆ ಕಂಪನಿ ಅಪ್ಡೇಟ್ಸು ಅಲ್ಲಿಂದ. ಸೊ ಹಾಗಾಗಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲನ್ನು, ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅಲ್ಲಿ ಬೆಲ್ ಬಟನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ನನ್ನ ನೋಟಿಫಿಕೇಷನ್ ಬರುತ್ತೆ, ನೀವು ಏನೇನೋ ನನ್ನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನಿಮ್ಮ ಸರ್ಕಲಲ್ಲಿರುವಂಥ ಎಲ್ಲರಿಗೂ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಇವತ್ತಿನ ಟಾಪಿಕ್ಗೆ ಬರ್ತೀನಿ. ಸೊ ಆದ್ಮೇಲೆ ಏನಾಗಿದೆ ಅಂತ ಹೇಳಿದರೆ, ಈಗ 2 days ಬ್ಯಾಕ್ ಆಲ್ರೆಡಿ ನಮ್ಮ OES ಅಲ್ಲಿ ಪಾಪಪ್ ಬಂದಿದೆ. ಸೊ ಏನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮುಂದೆ ಅನ್ನೋದ್ರ ಬಗ್ಗೆ ಬಂದಿದೆ. ಸೊ ನಮ್ಮದೆಲ್ಲ ಅಪ್ಲಿಕೇಶನ್ ಫಾರ್ಮ್ದೆಲ್ಲ 10th ನಾವೆಲ್ಲ ಫಿಲ್ ಮಾಡಿ ಆದಮೇಲೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನು ಅವರು ಹೇಳ್ತಾ ಹೋಗಿದ್ದಾರೆ. ಸೊ ಅಲ್ಲಿ ನೀಟಾಗಿ ಆಲ್ರೆಡಿ ಎಲ್ಲ ಗ್ರೂಪ್ಗಳಲ್ಲಿ, ಎಲ್ಲ ನಮ್ಮ ಕಮ್ಯುನಿಟಿಯ ಗ್ರೂಪ್ಗಳಲ್ಲಿ ಅದರ ಕನ್ನಡ ವರ್ಷನ್ನು, ಇಂಗ್ಲೀಷ್ ವರ್ಷನ್ನು, ಇನ್ನು ಬೇರೆ ಬೇರೆ ಭಾಷೆಯ ವರ್ಷನ್ಸು ಆಲ್ರೆಡಿ ಅವರೆಲ್ಲ ಹಾಕಿದ್ದಾರೆ. ಅದರ ಬಗ್ಗೆ ನಿಮಗೆಲ್ಲ ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ರೂ ಕೂಡ ಒಂದು 2-3 ಪಾಯಿಂಟ್ ಇಂಪಾರ್ಟೆಂಟ್ ಇರೋದನ್ನು ಹೇಳಿಬಿಟ್ಟು ನಾನು ಮುಂದೆ ಹೋಗ್ತೀನಿ ಇವತ್ತಿನ ವಿಡಿಯೋಗೆ. ಸೊ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಇಂಪಾರ್ಟೆಂಟ್ ಪಾಪಪ್ಪಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಮುಂದೆ ಇದರಿಂದ ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ನಮ್ಮ ಹಳೆಯ ಪ್ಲಾಟ್ಫಾರ್ಮಲ್ಲಿ ನಾವೇನು ಪೊಸಿಷನಲ್ಲಿ ಇದ್ವಿ ಅಥವಾ ನಾವೇನೇನೆಲ್ಲ ಮಾಡಿದ್ವಿ ಅದು ಈ ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮಲ್ಲಿ ಕನ್ಸಿಡರ್ ಆಗಲ್ಲ. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅಲ್ಲಿ ನಮ್ದು ಏನು ಹೈರಾರ್ಕಿ ಇತ್ತು, ನಾವು ಎಷ್ಟು ಜನ ಏನು ಮಾಡಿದ್ವಿ, ನಮ್ದು ಏನು ಸೈಜ್ ಇತ್ತು, ಅದೆಲ್ಲವೂ ಕೂಡ ಇಲ್ಲಿಗೆ ಕೌಂಟ್ ಬರಲ್ಲ. ಇಲ್ಲಿ ಏನಿದ್ರೂ ಕೂಡ ಫ್ರೆಶ್ ಆಗಿ ಹೋಗ್ತಾ ಇದ್ದೀವಿ, ನ್ಯೂ ಸ್ಟ್ರಕ್ಚರ್ ಆಗಿ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಒಂದೇ ಪ್ಲಾಟ್ಫಾರ್ಮಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದೀವಿ. ಇದು ಅವರು ಕಳಿಸಿರುವಂಥ ಮೆಸೇಜು. ಸೊ ಟೋಟಲಿ ತುಂಬ ಇದೆ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಆಗಿದೆ ಅಂತ ಹೇಳಿದ್ದಾರೆ, ಎಲ್ಲವನ್ನು ಮಾಡಿದ್ದಾರೆ, ಅದು ಓಕೆ, ನೋ ಪ್ರಾಬ್ಲಮ್. ಸೊ ನಾನು ಈಗ ಮುಂದೆ ಏನು ಮಾಡಬೇಕು ಅನ್ನೋದರ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ, ವೆರಿ ಕ್ಲಿಯರ್ ಇಂಪಾರ್ಟೆಂಟ್ ಆಗಿದೆ. ಈ ಲಾಸ್ಟ್ 2-3 ಡೇಸಲ್ಲಿ ನಾನು ಅದಕ್ಕೋಸ್ಕರ ನಾನು 2ನೇ ವಿಡಿಯೋ ಆದಮೇಲೆ 2 ದಿನ ಗ್ಯಾಪ್ ಕೊಟ್ಟೆ, ಏನೇನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಗ್ಲೋಬಲ್ ಲೀಡರ್ಸ್ಗಳು ಬಂದು ಮಾತಾಡಿರುವಂಥದ್ದು ಏನು ಅಂತ ಹೇಳಿದ್ರೆ, ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ, ನಾವು ಎಷ್ಟು ಜನ ಗ್ಲೋಬಲಿ ಅಪ್ಲಿಕೇಶನ್ ಫಾರ್ಮು ಫಿಲ್ ಮಾಡಿದ್ದೀವಿ ವಿಕ್ಟರಿ ವಿತ್ ಆ್ಯಶ್ ಹೋಗೋಕ್ಕೋಸ್ಕರ, ಅದರ ಜೊತೆಗೆ ಸರ್ವೆ ನಂಬರ್ 1, ಸರ್ವೆ ನಂಬರ್ 2 ನಾವೇನೇನೆಲ್ಲ ಫಿಲ್ ಮಾಡಿದ್ದೀವಿ, ಎಲ್ಲರೂ ಕೂಡ ಈ ಪ್ಲಾಟ್ಫಾರ್ಮಿಗೆ ಡೈರೆಕ್ಟಾಗಿ ಕಂಪನಿಯಿಂದ ನಮಗೆ ಮೇಲ್ ಬಂದು ಅಲ್ಲಿ ಹೋಗಿ ಕೂತ್ಕೊಳ್ಳಲ್ಲ. ಎಲ್ಲರೂ 100ಗೆ 100% ನಾವೆಲ್ಲರೂ ಹೋಗಿ ಕೂತ್ಕೊಳ್ಳಲ್ಲ ಅನ್ನೋದನ್ನು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಎಷ್ಟು ಜನ ಅವರು ಎಲಿಜಿಬಲ್ ಕ್ರೈಟೀರಿಯಾ ಮಾಡ್ಕೊಂಡಿದ್ದಾರೆ, ಯಾರೆಲ್ಲ ಹೇಗೆ ಅನ್ನೋದು ಅದು ಯಾರಿಗೂ ಗೊತ್ತಿಲ್ಲ. ಸೊ ಅದೆಲ್ಲ ಪ್ರೊಸೆಸ್ ನಡೀತಾ ಇದೆ ಅಂತ ಆಲ್ರೆಡಿ ಅದ್ರ ಕೂಡ ಹೇಳಿದ್ದಾರೆ, ಪ್ರೊಸೆಸ್ ನಡೀತಾ ಇದೆ. ಅಕಾರ್ಡಿಂಗ್ ಟು ದಟ್ ಯಾರು ಹೇಗೆ ಫಿಲ್ ಮಾಡಿದ್ದಾರೆ ಅಪ್ಲಿಕೇಶನ್ ಫಾರ್ಮನ್ನು 2 ಸರ್ವೆ ಆದಮೇಲೆ ಅನ್ನೋದರ ಬೇಸ್ ಮೇಲೆ, ಅವರ ಟ್ರ್ಯಾಕ್ ರೆಕಾರ್ಡ್ ಮೇಲೆ ಅವರೆಲ್ಲ ಏನೇನು ನೋಡ್ತಾರೆ, ಕ್ರೈಟೀರಿಯಾ ಏನಿದೆ ಅಂತ ನೋಡ್ಕೊಂಡಿದ್ದಾದಮೇಲೆ ಎಲ್ಲರಿಗೂ ಮೇಲ್ ಬರುತ್ತೆ. ಆ ಮೇಲ್ ಬರೋದನ್ನು ನಾವು OES ಅಲ್ಲಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ನಾನು 2ನೇ ವಿಡಿಯೋದಲ್ಲಿ ಹೇಳಿದ್ದೀನಿ, 2ನೇ ವಿಡಿಯೋವನ್ನು ನೋಡಿ. ಸೊ ಇದನ್ನು ಹೇಳಿರೋದ್ರಿಂದ ಎಲ್ಲರೂ ನಾವು ನೆಕ್ಸ್ಟ್ ಮುಂದೆ ಏನು ಮಾಡಬೇಕು, ಆ್ಯಕ್ಚುಲಿ ವಿಕ್ಟರಿ ವಿತ್ ಆ್ಯಶ್ ಅಂದರೆ ಏನು ಅನ್ನೋದನ್ನು ನಾನು ಅಲ್ಲೂ ಹೇಳಿದ್ದೀನಿ, ಈಗ ಮತ್ತೂ ಹೇಳ್ತಾ ಇದ್ದೀನಿ. ಇದು ಒಂದು ಪ್ಲಾಟ್ಫಾರಮ್, ಇದು ಒಂದು ಬ್ರಿಡ್ಜ್. ನಾವು ಆಲ್ರೆಡಿ ಒಂದು ಕಡೆ ಪ್ಲೇಸಲ್ಲಿದ್ವಿ ಕಳೆದ 5-6 ವರ್ಷದೊಳಗಡೆ, 6 ವರ್ಷದಿಂದ. ಸೊ ಈಗ ನಾವು ಇನ್ನೊಂದು ಹೊಸ ಒಂದು ಪ್ಲಾಟ್ಫಾರ್ಮಿಗೆ ನಾವು ಹೊಸ ಒಂದು ಬಿಸ್ನೆಸ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಈ
ಈ ಬಿಸ್ನೆಸ್ಸಿಗೆ ಹೋಗೋಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ನಮ್ಮ ಹಳೆಯ ಒಂದು ನಾವೇನಿದ್ವಿ ಹಳೆ ಜಾಗದಲ್ಲಿ ಏನಿದ್ವಿ ಆ ಜಾಗಕ್ಕೆ ಇಲ್ಲಿ ಒಂದು ಬ್ರಿಡ್ಜನ್ನು ಅವರು ರೆಡಿ ಮಾಡಿದ್ದಾರೆ. ಆ ಬ್ರಿಡ್ಜೇ ವಿಕ್ಟರಿ ವಿತ್ ಆ್ಯಶ್. ಈ ಪ್ಲಾಟ್ಫಾರ್ಮ್ಗೆ ಓನ್ಲಿ ನಾವಿಲ್ಲಿ ಯಾರ್ಯಾರೆಲ್ಲ ಇದ್ವಲ್ಲ ಅವರು ಮಾತ್ರ ಇದಕ್ಕೆ ಫಸ್ಟ್ ಕಮ್ ಫಸ್ಟ್ ಸರ್ವ್, ಅವರಿಗೆ ನಮಗೆ ಟಾಪ್ ಪ್ರಿಯಾರಿಟಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಳ್ಳಿ ನಾವು ಇಲ್ಲಿ ನೀವು ನೆಕ್ಸ್ಟ್ ಈ ಸ್ಟೇಜಲ್ಲಿ ಏನಿದೆ ಅನ್ನೋದನ್ನು ಹೇಳೋಕ್ಕೋಸ್ಕರ ನಾವು ನಿಮ್ಮನ್ನು ಇಲ್ಲಿ ಈ ಬ್ರಿಡ್ಜ್ ಮೇಲೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಈ ಬ್ರಿಡ್ಜಲ್ಲಿ ಬಂದು ಎಲ್ಲರೂ ಕೂತ್ಕೊಳ್ಳಿ. ಈ ಕೂತ್ಕೊಳ್ಳೋಕ್ಕೋಸ್ಕರನೇ ನೀವು ಇಲ್ಲಿಂದ ಎಷ್ಟು ಜನ ನೀವು ಎಲಿಜಿಬಲ್ ಇದ್ದೀರಾ, ಈ ಬ್ರಿಡ್ಜ್ ಹತ್ರ ಬರಲಿಕ್ಕೆ ಎಷ್ಟು ಜನ ಎಲಿಜಿಬಲ್ ಇದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಸರ್ವೆ ನಂಬರ್ 1, ಸರ್ವೆ ನಂಬರ್ 2 ಮತ್ತು ಅಪ್ಲಿಕೇಶನ್ ಫಾರ್ಮನ್ನು ಅವರು ಕೊಟ್ಟಿದ್ದು. ಸೊ ಅದರ ಬೇಸ್ ಮೇಲೆ ಅವರು ಇಲ್ಲಿ ಯಾರು ಬರ್ತಿರೋ ಅಂತ ಕೊಡ್ತಿದ್ದಾರೆ. ಸೊ ಇಲ್ಲಿಂದ ಇಲ್ಲಿ ಬ್ರಿಡ್ಜಿಗೆ ಬಂದು ಕೂತಾದ ಮೇಲೆ ಈ ಪ್ಲಾಟ್ಫಾರ್ಮ್ ಲಾಂಚ್ ಈ ಮಂತಲ್ಲೇ ಆಗುತ್ತೆ, ಎನಿ ಟೈಮ್ ಆಗುತ್ತೆ. ನಮ್ಮದೆಲ್ಲ ಸಿಸ್ಟಮ್ ಸೆಟಪ್ ಆದ ತಕ್ಷಣ ಸೊ ಇಲ್ಲಿ ಲಾಂಚ್ ಆದಾಗ ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಏನು ಆ್ಯಕ್ಚುಲಿ ಇಲ್ಲಿ ಏನಿದೆ ನೆಕ್ಸ್ಟು ಅನ್ನೋದನ್ನು ಹೇಳ್ತಿದ್ದಾರೆ. ಸೊ ನಾವು ಈ ಬ್ರಿಡ್ಜಲ್ಲಿ ಕೂತ್ಕೊಂಡು ನಾವು ಕರೆಕ್ಟಾಗಿ ಕೇಳಿದ್ವಿ ಅಂತ ಹೇಳಿದರೆ ನೆಕ್ಸ್ಟ್ ಒಂದು 90 ಡೇಸ್ ಒಳಗಡೆ ನಮ್ಮ ಜೀವನ ಶೈಲಿ ಬದಲಾಗುತ್ತೆ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಅನ್ನೋವಂಥದ್ದು ಎಲ್ಲ ಲೀಡರ್ಗಳು ಹೇಳಿರುವಂಥದ್ದು. ಈವನ್ ಎಲ್ಲರಿಗೂ ಆ್ಯಶ್ ಅವರು ಮೆಸೇಜ್ ಮಾಡಿರುವಂಥದ್ದು. ಸೊ ಇದು ಮೇನ್ ತಿಳ್ಕೊಳ್ಳಿ ಫಸ್ಟ್, ಮುಂದೇನು ಮಾಡಬೇಕು ಅಂತ. ಸೊ ಈಗ ನಾವೆಲ್ಲರೂ ಈ ಬ್ರಿಡ್ಜ್ ಕಾಯ್ತಾ ಇದ್ದೀವಿ. ಇವತ್ತು ನಾಳೆ ನಾಡಿದ್ರ ಒಳಗಡೆ ಎಲ್ಲರಿಗೂ ಬರುತ್ತೆ ಮೇಲ್, ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದಾರೋ ಅವ್ರಿಗೆ ಬರುತ್ತೆ. ಸರ್ ಈಗ ಹಾಗಾದರೆ ಏನು ಸರ್, ನನಗೆ ಮೇಲ್ ಬಂತು, ನಾನು ಈ ಬ್ರಿಡ್ಜಲ್ಲಿ ಹೋಗಿ ಕೂತ್ಕೊಳ್ತೀನಿ, ಅದಕ್ಕೆ ಸಂಬಂಧಪಟ್ಟದ್ದು ಏನೇನು ಬೇಕು ಅವರೆಲ್ಲ ಕೇಳ್ತಾರೆ ಅದೆಲ್ಲ ಮಾಡ್ಕೊಳ್ತೀನಿ, ಈ ನೆಕ್ಸ್ಟ್ ಪೊಸಿಷನ್ ನೆಕ್ಸ್ಟ್ ಏನು ಅನ್ನೋದ್ರ ಬಗ್ಗೆ ಕೇಳಲಿಕ್ಕೆ ಅಲ್ಲಿ ಹೋಗಿ ಟ್ರೈನಿಂಗ್ಗೋಸ್ಕರ ಕಲಿತೀನಿ ಅಂತ ಅನ್ನೋದ್ರ ಬಗ್ಗೆ ನಾನು ಇಟ್ಕೊಳ್ತೀನಿ. ಸೊ ಅದಲ್ಲಿ ಬಂದ ತಕ್ಷಣ ನಮ್ಮ ಲಿಂಕ್ ಜನ್ರೇಟ್ ಆಗುತ್ತೆ. ನಮ್ಮ ಲಿಂಕ್ ಜನ್ರೇಟ್ ಆದ ತಕ್ಷಣ ನಾನು ಎಲಿಜಿಬಲ್ ಆಗ್ತೀನಿ. ಸೊ ನನಗೆ ಬಂತು ಮೇಲು, ನಾನಿಲ್ಲಿ ಅವ್ರೇನು ಕೇಳಿರ್ತಾರೆ ಅದನ್ನು ಫಾರ್ಮ್ ಫಿಲ್ ಮಾಡ್ಕೊಂಡು ಇಲ್ಲಿ ಬಂದಿರ್ತೀನಿ. ಸೊ ನನ್ನ ಲಿಂಕ್ ಜನ್ರೇಟ್ ಆಗುತ್ತೆ. ನನ್ನ ಲಿಂಕ್ ಜನ್ರೇಟ್ ಆದ ತಕ್ಷಣ ನಾನು ಈ ಬ್ರಿಡ್ಜಿಗೆ ಬರಲಿಕ್ಕೆ ಎಷ್ಟು ಜನರು ಬೇಕಾದ್ರೂ ನಾನು ಸಹಾಯ ಮಾಡಬಹುದು ನನ್ನ ಲಿಂಕ್ ಥ್ರೂ. ಇದು ಪಾಯಿಂಟ್ ನಂಬರ್ 1. ನನಗೆ ಮೇಲ್ ಬರಲಿಲ್ಲ, ಎಲ್ರಿಗೂ ಬಂತು, ಎಲ್ಲರೂ ಮಾಡ್ತಿದ್ದಾರೆ. ಬರಲಿಲ್ಲ ಅಂದ್ರೂ ಕೂಡ ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ. ನಾವು ಯಾವ ಈ ಕಮ್ಯುನಿಟಿಯಲ್ಲಿ ಇದ್ದೀವಲ್ಲ ಅವರೆಲ್ಲರಿಗೂ ಕೂಡ ಮತ್ತೆ ನಾವು ಫ್ರೀ ಆಫ್ ಕಾಸ್ಟಲ್ಲೇ ಇಲ್ಲಿ ಹೋಗಿ ಕೂತ್ಕೊಳ್ಳೋ ಅವಕಾಶ ಇದೆ. ಬರಲಿಲ್ಲ ಅಂದರೆ ಇನ್ನೂ ಒಳ್ಳೇದು ಅನ್ಕೋಬೇಕು ನಾವು. ಯಾಕೆ ಅಂದರೆ ಬಂದರೆ ಒಳ್ಳೆಯದು, ಬರಲಿಲ್ಲ ಇನ್ನೂ ಒಳ್ಳೆಯದು. ಯಾಕೆ ಅಂತ ಹೇಳ್ತೀನಿ ಕೇಳಿ, ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಬರಲಿಲ್ಲ ಅಂತ ಹೇಳಿದರೆ ನಿಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಕಂಪ್ನಿಯಿಂದ. ನಿಮಗೆ ಯಾರು ಇಷ್ಟನೋ, ನಿಮ್ಮನ್ನು ಯಾರು ನೀಟಾಗಿ ತಗೊಂಡು ಹೋಗ್ತಾರೋ, ಅಥವಾ ನಿಮಗೆ ಚಾನ್ಸ್ ಕೊಟ್ಟಿದ್ದಾರೆ. ನಿಮಗೆ ಯಾರು ಇಷ್ಟ ಆಗಿ ನಾನು ಇವ್ರ ಜೊತೆ ಹೋದರೆ ನಾನು ಬೆಳಿತೀನಿ ಅಂತಿರೋ ಅಂಥವರ ಲಿಂಕ್ ಥ್ರೂ ನೀವು ಮತ್ತೆ ಈ ಪ್ಲಾಟ್ಫಾರ್ಮಿಗೆ ಒಳಗೆ ಬರ್ಬೋದು. ಅಂದರೆ ಸೇ ಫಾರ್ ಎಕ್ಸಾಂಪಲ್ ನನಗೆ ಬಂದಿಲ್ಲ, ನನಗೆ ಬಂತು, ಅದಕ್ಕೇನು ಮಾಡಬೇಕು ಅಂತ ಹೇಳಿದೆ. ಈಗ ನನಗೆ ಬಂದಿಲ್ಲ ಅನ್ನೋದಾದರೆ ನಾನು ಆರಿಸ್ಕೋಬೇಕು, ನಾನು ಯಾರ ಜೊತೆಗೆ ಹೋಗಬೇಕು, ಈ ಪ್ಲಾಟ್ಫಾರ್ಮಿಗೆ ಹೋಗ್ಬೇಕಂದ್ರೆ ನಾನು ಯಾರು ಲಿಂಕ್ ಥ್ರೂ ಹೋದರೆ ನನಗೆ ಒಳ್ಳೆಯದಾಗತ್ತೆ, ನನಗೆ ಯಾರು ಗೈಡ್ ಮಾಡ್ತಾರೆ ಇದರ ಬಗ್ಗೆ, ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಇದರ ಬಗ್ಗೆ, ಅದನ್ನು ನಾನಿಗೆ ಚಾಯ್ಸ್ ಮಾಡೋ ಅಧಿಕಾರ ಕೊಟ್ಟಿರೋದ್ರಿಂದ ಇಲ್ಲಿ ಯಾರಿಗೂ ಫೋರ್ಸ್ ಮಾಡೋ ಹಾಗಿಲ್ಲ. ಯಾರು ಅವರವರ ವಿವೇಚನೆಯಿಂದ ಅವರಿಗೆ ಯಾರಿಗೆ ಇಷ್ಟನೋ ಆ ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಹೇಳಿದ್ದು, ಬಂದರೆ ಒಳ್ಳೆಯದು, ಬರಲಿಲ್ಲ ಅಂದರೆ ಇನ್ನೂ ಒಳ್ಳೆಯದು. ಹಾಗಾಗಿ ಇದಕ್ಕೆ ನೀವು ರೆಡಿಯಾಗಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದ್ದಲ್ಲ, ಮುಂದೆ ಇದನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಇವತ್ತು ನಾಳೆ ಒಳಗಡೆ ರೆಡಿಯಾಗಿ ಮೆಂಟಲಿ. ಬಂದರೆ ಏನು ಮಾಡಬೇಕು, ಬರಲಿಲ್ಲ ಅಂದರೆ ಏನು ಮಾಡಬೇಕು. ಸೊ ಇದು ವೆರಿ 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 ಇಂಪಾರ್ಟೆಂಟ್. ಹಾಗಾಗಿ ಲಿಂಕ್ಗಳು ಬಂದರೂ ನೀವು ಖುಷಿ ಪಡುವಂಥದ್ದು ಏನೂ ಇಲ್ಲ, ದುಃಖ ಪಡುವಂಥದ್ದು ಏನೂ ಇಲ್ಲ. ನೀವು ಲಿಂಕ್ ಬರದೇ ಇದ್ರೂ ನನಗೆ ಕೇಳಿದರೆ ಖುಷಿನೇ ಪಡಬೇಕು. ಹಾಗಾಗಿ ಯಾಕಂದರೆ ನನಗೆ ಸರಿಯಾದ ಒಬ್ಬ ವ್ಯಕ್ತಿನ ಆರಿಸ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಕೊಟ್ಟಿದೆ ಕಂಪನಿ. ಹಾಗಾಗಿ ನಾವೇ ಡೈರೆಕ್ಟಾಗಿ ಹೋಗಿ ಕೂತ್ಕೊಂಡು ಎಲ್ಲವನ್ನು ನಾವೇ ಇದು ಮಾಡೋದಕ್ಕಿಂತ ನನಗೆ ಯಾರಾದರೂ ಒಬ್ಬರು ಅದು ಸಿಕ್ಕರೆ ತುಂಬ ಒಳ್ಳೆಯದಲ್ವಾ. ಆ ಥರ ನೀವು ಮೆಂಟಾಲಿಟಿಲಿ ಇಟ್ಕೊಂಡು ಇದನ್ನು ಫಾಲೋ ಮಾಡ್ತಾ ಹೋಗಿ ಅನ್ನೋದನ್ನೇ ಈಗ ಕಳೆದ 2-3 ದಿನದಿಂದ ಪಾಪಪ್ ಬಂದಾದ್ಮೇಲಿಂದ ಎಲ್ಲ ಗ್ಲೋಬಲ್ ಲೀಡರ್ಸ್ಗಳು ಇದನ್ನೇ ಹೇಳಿಬಿಟ್ಟು ಎಲ್ಲರನ್ನೂ ಮೆಂಟಲಿ ಸೆಟ್ ಮಾಡ್ತಾ ಇದ್ದಾರೆ. ನೀವು ಇದಕ್ಕೆ ರೆಡಿಯಾಗಿ ಮುಂದೆ ಏನಾಗುತ್ತೆ ಅಂದರೆ ಈ ಥರ ಆಗುತ್ತೆ, ರೆಡಿಯಾಗಿ. ಮತ್ತು ಮುಂದೆ ಇಲ್ಲೇನಿದೆ, ಈ ಬ್ರಿಡ್ಜಿಗೆ ನಾವು ಬಂದಾದ್ಮೇಲೆ ಇಲ್ಲಿ ಏನಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಅದನ್ನು ಆ್ಯಶ್ ಅವರೇ ಬಂದು ಈ ಬ್ರಿಡ್ಜಲ್ಲಿರುವಂಥ ಈ ಪ್ಲಾಟ್ಫಾರ್ಮಲ್ಲಿ ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮಲ್ಲಿ ನಾವು ಯಾರ್ಯಾರು ಇರ್ತೀವೋ ಅವರೇ ಬಂದು ಹೇಳುವಂಥದ್ದು ಇರೋದ್ರಿಂದ ನೀವು ಇದನ್ನು ವೆಯ್ಟ್ ಮಾಡ್ಕೊಳ್ತಾ ಇರಿ. ಆದಷ್ಟು ಈ ವಿಚಾರವನ್ನು ಕರೆಕ್ಟಾಗಿ ತಿಳ್ಕೊಂಡು ನಿಮ್ಮ ಸರ್ಕಲಲ್ಲಿರೋರಿಗೆ
ಈ ವಿಚಾರವನ್ನು ನೀವು ತಿಳಿಸ್ಕೊಂಡು ಸೊ ಆಪ್ಷನ್ಸನ್ನು ಕೊಡಿ. ಹಾಗಾಗಿ ನೀವು ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ, ಈ ಪ್ಲಾಟ್ಫಾರ್ಮ್ ರಿಲೇಟೆಡ್ ಏನಿದೆ ಅನ್ನೋದನ್ನು ಅವರಿಗೆ ತಿಳಿಸಿದ ಆದಮೇಲೆ ನೀವು ಕೂಡ ಇದನ್ನು ಅರ್ಥ ಮಾಡಿಕೊಂಡು ನೀಟಾಗಿ ನೀವು ನಿಮ್ಮ ಜೊತೆ ಯಾರನ್ನು ಕರ್ಕೋಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಮಾಡಿ. ವೆರಿ ಇಂಪಾರ್ಟೆಂಟ್. ಯಾರ ಜೊತೆ ನಾನು ಹೋಗಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡಿ. ಬಂದರೆ ಯಾರನ್ನ ನನ್ನ ಜೊತೆ ಕರ್ಕೋಬೇಕು, ಲಿಂಕ್ ಬರಲಿಲ್ಲ ಅಂದರೆ ನಾನು ಯಾರ ಜೊತೆ ಹೋಗಬೇಕು ಅನ್ನೋ ಡಿಸೈಡ್ ನಿಮಗೆ ಕೊಟ್ಟಿರೋದ್ರಿಂದ ನೀವು ಯಾರ ಜೊತೆ ಹೋಗಬೇಕು ಅನ್ನೋದ್ರ ಬಗ್ಗೆನೂ ನೀವು ಯೋಚನೆ ಮಾಡಿ. ಬಂದರೆ ಯಾರನ್ನೆಲ್ಲ ನನ್ನ ಈ ಪ್ಲಾಟ್ಫಾರ್ಮಲ್ಲಿ ನಾನು ರೆಡಿ ಮಾಡಿಕೊಂಡು ಯಾರೆಲ್ಲ ಈ ಪ್ಲಾಟ್ಫಾರ್ಮಿಗೆ ನಾನು ಮಾಡ್ಕೋಬೋದು, ಬೇರೆ ಅಂದರೆ ಔಟ್ ಆಫ್ ನಮ್ಮ ಸಿಸ್ಟಮಿಂದ ಹೊರಗಿರೋರು ಆಗಿರ್ಬೋದು ಅಥವಾ ಸಿಸ್ಟಮಲ್ಲೇ ಇರೋರು ಆಗಿರ್ಬೋದು, ಯಾರಿಗೆ ಬಂದಿಲ್ವೋ ಅವ್ರನ್ನ. ಸೊ ಅವ್ರನ್ನ ಯಾರಿಗೆ ನಾನೆಲ್ಲ ತಗೋಬೇಕು, ನನಗೆ ಎಷ್ಟು ಕೆಪಾಸಿಟೀಸ್ ಇದೆ ಅವ್ರನ್ನ ನಾನು ಹೆಲ್ಪ್ ಮಾಡೋಕ್ಕೆ ಅನ್ನೋದನ್ನು ಅದರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ನನ್ನ ಟಾಪಿಕನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇಮ್ಮಿಡಿಯೇಟ್ ನಿಮಗೆ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ತೋರಿಸುತ್ತೆ. ಸೊ ನೋಟಿಫಿಕೇಷನ್ ನೀವು ಆನ್ ಮಾಡಿಕೊಂಡ್ರೆ ಅದರ ಜೊತೆಗೆ ನೆಕ್ಸ್ಟ್ ಫಾರಮ್ ಇವತ್ತು ನಾಳೆ ನಾಡಿದ್ರೊಳಗಡೆ ನೆಕ್ಸ್ಟ್ ನಮ್ಮ ಈ ಬ್ರಿಡ್ಜಿಗೆ ಹೋಗಲಿಕ್ಕೆ, ಅಂದರೆ ಈ ಪ್ಲಾಟ್ಫಾರ್ಮ್ ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ ಹೋಗಲಿಕ್ಕೆ ಏನು ಬರುತ್ತೆ ಅದರ ಬಗ್ಗೆ ನಾನು ಇಮ್ಮಿಡಿಯೇಟೇ ನಾನು ಅದರ ಬಗ್ಗೆ ಗೈಡ್ಲೈನ್ಸನ್ನು ಏನೇನಿದೆ ಗೈಡ್ಲೈನ್ಸ್ ಅನ್ನೋದ್ರ ಬಗ್ಗೆ ನಾನು ಅದು ಹೇಗೆ ಕೊಟ್ಟಿರ್ತಾರೆ ಅಂತ ನೋಡ್ಕೊಂಡ್ಬಿಟ್ಟು ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ತೆ. ಮತ್ತೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಜೈ ಗುರುದೇವ್.